ನಮಸ್ತೆ ನಮ್ಮ ಪ್ರಿಯ ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ಪಂಚಾಕ್ಷರಿ ಮಂತ್ರ, ಯಂತ್ರ ಮಂತ್ರ ಎರಡು ಕೂಡ. ಇಲ್ಲ ನಾನು ನೋಡಿ ಬೋರ್ಡಲ್ಲಿ ಏನು ಕೊಟ್ಟಿದ್ದೀನಿ ಮಂತ್ರಗಳು, ಅದನ್ನು ನೀವು ಒಂದು ತಗಡಿನಲ್ಲಿ, ಅಂದರೆ ಯಂತ್ರ ಬರ್ತೀವಲ್ವ ಆ ತಗಡಿನಲ್ಲಿ ನಾವು ಬರ್ಕೋಬೇಕು. ಈ 5 ಬಾಕ್ಸ್ಗಳನ್ನ ಹಾಕ್ಕೋಬೇಕು ತಗಡಲ್ಲಿ. ಆ ತಗಡನ್ನ ಎಲ್ಲ ಶುದ್ಧ ಮಾಡ್ಕೋಬೇಕು. ತಗಡು ಮೊದಲು ತಂದ ತಕ್ಷಣ ಅದು ಹಾಗೇ ಬರೀಬಾರ್ದು, ಅದರಲ್ಲಿ ಕೆಲವೊಂದು ದೋಷಗಳಿರ್ತವೆ. ನೀವು ಅದನ್ನೆಲ್ಲ ನೀಟಾಗಿ ತೊಳಿಬೇಕು. ಅದಕ್ಕಾಗಿ ಒಂದು ವಿಡಿಯೋ ನಾನು ಕೊನೆಯದಾಗಿ ಮಾಡ್ತೀನಿ, ಯಾವ ರೀತಿ ಏನು ಅಂತಂದ್ಬಿಟ್ಟು ಆ ರೀತಿ ನೀವು ಮಾಡ್ಕೊಳ್ಳಿ. ಈಗ ಇದನ್ನು ಏನೇನಕ್ಕೆ ಬರುತ್ತೆ, ಹೆಂಗೆ ಮಾಡ್ಕೋಬೋದು ಅನ್ನೋದು ನೋಡ್ಕೊಳ್ಳೋಣ ಅಲ್ವಾ. ಈ ಪಂಚಾಕ್ಷರಿ ಮಹಾಮಂತ್ರ ಇದು ಅಂದರೆ ಭಾಳ ಅದ್ಭುತವಾದಂಥ ಪಂಚಾಕ್ಷರಿ ಮಹಾಮಂತ್ರ. ಇದು ಸಾಕಷ್ಟು ವಿಷಯಗಳಿಗೆ ಬರುತ್ತೆ. ಭೂತ ಪ್ರೇತಗಳಿಗೆ ಬರುತ್ತೆ, ಮನೇಲಿ ಯಾವ್ದಾನ ಗ್ರಹ ದೋಷಗಳಿದ್ದರೆ ಬರ್ತದೆ, ವಾಸ್ತು ದೋಷ ಏನಾದರೂ ಇದ್ದರೆ ಬರ್ತದೆ. ಮನೇಲಿ ಇರೋಕ್ಕೆ ಆಗಲ್ಲಪ್ಪ ನಮಗೆ, ನಾವು ಏನು ಮಾಡೋದು, ಮನೆಗೆ ಬಂದರೆ ಸಾಕು ಏನೋ ಒಂದು ರೀತಿ ಆಗುತ್ತೆ ನಮಗೆ. ಮನೆಗೆ ಬರ್ತಿದ್ದಂಗೆ ಬೇಜಾರಾಗುತ್ತೆ, ಅಥವಾ ಜಗಳಗಳಾಗುತ್ತೆ, ಮನೇಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೋ ಕೆಲವು ಕಾಟಗಳು ನಮಗೆ ಕಾಡ್ತಾ ಇದ್ದಾವೆ ಅಂತೆಲ್ಲ ನಿಮಗೆ ಅಂದ್ಕೊಂಡಾಗ ಈ ಪಂಚಾಕ್ಷರಿ ಯಂತ್ರನ ನೀವು ಬರ್ಕೋಬೇಕು. ಇದನ್ನು ನೀವು ಮೊದಲು ಇದನ್ನು ಬೆಳಗ್ಗೆ ಎದ್ದೊಳ್ಬೇಕು. ಮಹಾಮಂತ್ರ ಈ ಪಂಚಾಕ್ಷರಿ ಯಂತ್ರ ಬರಿತೀನಿ ಅಂದರೆ ಪ್ರತಿದಿನ ನೀವು ಮೊದಲು ಪ್ರಾತಃಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಒಂದು ಭಸ್ಮವನ್ನು ಧಾರಣೆ ಮಾಡಿಕೊಂಡು ಉದ್ದಾಲನ ಮಾಡಿಕೊಂಡು ಶುಚಿಭೂರ್ತಿರವಾಗಿ ಭಕ್ತಿ ಭಾವದಿಂದ ಕೂತ್ಕೊಂಡು ಇದ್ರ ಮೇಲೆ ಬರ್ಕೊಂಡು ನೀವು ಬಿಲ್ವ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಬಿಲ್ವ ಪತ್ರೆಯಿಂದ ಇದ್ರ ಮೇಲೆ ನೀವು ಅರ್ಚನೆ ಮಾಡ್ತಾ ಇರಬೇಕು. ಈ ಒಂದು ಯಂತ್ರ ತಗೊಳ್ತೀರಾ, ಯಂತ್ರದ ಮೇಲೆ, ಯಂತ್ರ ಅಂದರೆ ಯಂತ್ರಗಳನ್ನೆಲ್ಲ ಬರಿತೀವಲ್ವ, ತಾಮ್ರದ ತಗಡು, ಅದು ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ನೀವು ಅರ್ಚನೆ ಮಾಡ್ತಾ ಇರಬೇಕು. 108 ಈ ರೀತಿ ನೀವು ನಿಮಗೊಂದಷ್ಟು ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ಇದನ್ನು ಮಾಡ್ಕೊಳ್ತಾ ಇರಬೇಕು. ಈ ಒಂದು ಅರ್ಚನೆ ಮಾಡ್ತಾ ಇದ್ದರೆ ನಿಮಗೆ ಸಕಲ ರೋಗಗಳು, ದೇಹದಲ್ಲಿ ಭಾಳ ರೋಗಗಳಿದ್ದಾವೆ, ಹಾಸ್ಪಿಟ್ಲಿಗೆ ಹೋದರೂ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ, ಏನು ಮಾಡೋದು, ಇದಕ್ಕೆ ಪರಿಹಾರ ಏನು ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅಂಥ ಒಂದು ಅವಶ್ಯಕತೆ ಇಲ್ಲ. ಇದನ್ನು ಮಾಡ್ತಿದ್ದಾಗೆ, ಯಾಕೆ ಈ ಒಂದು ಪಂಚಾಕ್ಷರಿ ಇಲ್ಲಿ ಅಷ್ಟು ಒಂದು ಅದ್ಭುತವಾದಿದೆ. ಇದು ಸಾಮಾನ್ಯಗೆ ನಿಮಗೆ ಅಂತಂದರೆ ಕೆಲವರು ಮಠಾಧೀಶರು ಇದನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಅವರು ಬೆಳಗ್ಗೆ ಸಂಜೆ 2 ಸಮಯದಲ್ಲಿ ಕೂಡ ಮಾಡ್ಕೊಳ್ತಾರೆ ಇದನ್ನು. ಹಾಗಾಗಿ ಅದಕ್ಕೆ ಅವ್ರಿಗೆ ಯಾವುದೇ ರೀತಿ ಇವರೆಲ್ಲ ಭಾಳ ಆಧ್ಯಾತ್ಮವಾಗಿರ್ತಾರೆ, ದೈವ ಭಕ್ತರಾಗಿರ್ತಾರೆ. ಯಾವುದೇ ರೀತಿಯ ನೆಗೆಟಿವ್ ಅನ್ನೋದು ಅವ್ರಿಗೆ ಕಾಡಲ್ಲ. ಅದೇ ರೀತಿ ನೀವು ಹಂಗಾಗಬೇಕು, ನಾವು ಕೂಡ ಆರೋಗ್ಯವಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಮನೇಲಿ ಯಾವುದೇ ರೀತಿ ಯಂತ್ರ ಮಂತ್ರ ತಂತ್ರಗಳ ಕಾಟ ಇರಬಾರ್ದು ಅನ್ನೋದಿದ್ದರೆ ನೀವೇನು ಮಾಡಬೇಕು, ಇದನ್ನು ಈ ರೀತಿ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಮಾಡ್ತಾ ಇದ್ದಾಗ ನಿಮಗೆ ಇದನ್ನು ಒಂದು 108 ಬಿಲ್ಪತ್ರ ಕಿತ್ಕೋಬೇಕು. ಅದನ್ನು ಈ ಒಂದು ತಗಡ ಮೇಲೆ ಈಗ ಬರೆದಿರ್ತೀರಲ್ವ, ಏನು ನೋಡಿ, ಇದು ಉಲ್ಟಾ. ಇದು ನಾನು ಒಂದು ಸಾರಿ ಹೇಳ್ತೀನಿ ಬೇಕಾರೆ, ವ ಯ ನ ಮ ಶಿ, ಶಿ ಮ ಶಿ ವ ಯ, ಈ ರೀತಿ ಬರ್ತದೆ. ಇದನ್ನು ಉಲ್ಟವಾಗಿ ಹೇಳಬೇಕಾಗುತ್ತೆ. ಅದನ್ನು ಹೇಳ್ಕೊಂಡು ನೀವು ಅದು 48 ದಿನ ಈ ರೀತಿಯೇ ಮಾಡಬೇಕು. ಈ ರೀತಿ ಮಾಡಿಕೊಂಡು ನೀವು ಅದು ಅಷ್ಟು ಏನು ಸಿಕ್ಕುತ್ತೆ ನೋಡಿ, 48 ದಿನ ಇದನ್ನು ಮಾಡ್ತೀರಾ. ಅಥವಾ 108 ದಿನ 48 ದಿವಸ ಆಗಲಿಲ್ಲ ಅಂದ್ರೂ ನೀವು ಅರ್ಧ 24 ಅಂದರೆ ಅರ್ಧ ಮಂಡಲ ಅಂತಾದರೂ ಮಾಡಬೇಕಾಗುತ್ತೆ. ಮಾಡಿಕೊಂಡು ಅದರಲ್ಲಿ ನೀವು ಅರ್ಚನೆ ಮಾಡಿರ್ತೀರಲ್ವ ಆ ಒಂದು ಬಿಲ್ಪತ್ರನ, ಅದನ್ನು ಅವತ್ತೊಂದು ತೆಗೆದು ನೀವು ಶೇಖರಣೆ ಮಾಡಿ ಇಟ್ಕೋಬೇಕು. ಅದನ್ನು ನೈರ್ಮಲ್ಯ ಆಗಿದೆ ಅಂತ ಬಿಸಾಕಬಾರ್ದು, ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು. ಅದನ್ನು ಏನು ಮಾಡಬೇಕು ಅಂತ ನಾನು ಕೊನೆಯದಾಗಿ ಹೇಳ್ತೀನಿ. ಇಲ್ಲಿ ನಿಮಗೆ ನೀರು ಶೇಕ್ ಆಗ್ತಾಯಿದೆ, ಅದಕ್ಕೆ ನಾನು ಸ್ವಲ್ಪ ಹಿಡ್ಕೊಂಡಿದ್ದೀನಿ. ಇಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಕೊನೆಯದಾಗಿ ಈ ಒಂದು ಏನು ತಗಡಿನಲ್ಲಿ ಬರೆದಿರ್ತೀರಲ್ವ ಅದನ್ನು ತಗೋಬೇಕು. ಅದನ್ನು ತಗೊಂಡು ಇದನ್ನು ಯಂತ್ರ ರೂಪದಲ್ಲಿ ಮಾಡಿಕೊಂಡು ನೀವು ದೇಹದಲ್ಲಿ ಒಂದು ಧಾರಣೆ ಮಾಡ್ಕೋಬೋದು. ಈ ಧಾರಣೆ ಮಾಡಿಕೊಂಡಾಗ ನಿಮಗೆ
ಯಾವುದೇ ಒಂದು ಗ್ರಹ ದೋಷಗಳಾಗ್ಬೋದು, ಯಾವುದೇ ರೋಗ ಆಗ್ಬೋದು, ಭೂತ ಪ್ರೇತಗಳ ಒಂದು ಕಾಟ ಇರ್ಬೋದು, ಈ ಪಿಶಾಚಿಗಳ ತೊಂದರೆಗಳಿರ್ಬೋದು, ಇವ್ಯಾವೂ ಕೂಡ ನಿಮ್ಮ ಹತ್ರ ಸೇರೋದಿಲ್ಲ. ಯಾಕೆ ಅಂತಂದರೆ ಈ ಒಂದು ಪಂಚಾಕ್ಷರಿ ಯಂತ್ರ ನಿಮ್ಮ ಹತ್ರ ಇರುತ್ತೆ, ಯಾವುದು ನಿಮ್ಮ ಹತ್ರ ಸೇರಲ್ಲ. ಹಾಗಾಗಿ ಈ ರೀತಿ ಒಂದು ಮಾಡ್ಕೊಳ್ಳಿ. ಒಳ್ಳೆ ಯಾವುದೇ ಕಾಯಿಲೆ ಕಸಲೆ ಇದ್ದವ್ರಿಗೂ ಕೂಡ ಇದು ಒಂದು ಭಾಳ ಸಿದ್ಧಿ ಆಗುತ್ತೆ. ಅಂದರೆ ಇವೆಲ್ಲ ಸಿದ್ಧಿ ಮಾಡ್ಕೊಂಡಿರೋರು ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾರಿಗಾರು ಒಂದು ಇದರಿಂದ ನಮಗೆ ಒಂದು ಮಾಡ್ಕೋಬೋದು, ಮಾಡಿ ನೋಡಿ. ಮಾಡಿದ್ರಲ್ಲಿ ಏನು ಕಳ್ಕೊಳ್ಳೋದೇನಿಲ್ಲ. ಒಂದು ತಗಡು, ಒಂದು ಇದು ಯಂತ್ರದ್ದು ತಗಡು ಮಾತ್ರ ನಿಮ್ಗೆ ಲಾಸ್ ಆಗುತ್ತೆ ಅಷ್ಟೇ. ಅದನ್ನು ಬರ್ಕೊಂಡು ನಿಮಗೇನು ಒಳ್ಳೆಯದಾಯಿತು ಅಂದರೆ ಮಾಡ್ಕೊಳ್ಳಿ, ಆಗಲಿಲ್ಲ ಅಂದರೆ ಅದನ್ನು ಬಿಟ್ಟುಬಿಡಿ. ಯಾಕೆಂದರೆ ಅದನ್ನು ಸಿದ್ಧಿ ಮಾಡಿಕೊಂಡು ಈ ಮಂತ್ರಗಳನ್ನೆಲ್ಲ ಪಂಚಾಕ್ಷರಿ ಮಂತ್ರ ಅಂದ್ರೇ ಭಾಳ ಅದ್ಭುತ. ಇದು ಸಾಮಾನ್ಯ ಅಲ್ಲ, ಸುಮ್ಮನೆ ಯಾರೂ ಮಾಡ್ಕೊಳ್ಳಿಕ್ಕಾಗಲ್ಲ. ಪಂಚಾಕ್ಷರಿ ಅಂದರೆ ಏನು ಅಂತ ಕೆಲವ್ರಿಗೆ ಅದು ತಿಳಿದಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಹಂಗಾಗಿ ಈ ಪಂಚಾಕ್ಷರಿ ಮಂತ್ರನೇ ಭಾಳ ಅದ್ಭುತವಾದ್ದು. ಮತ್ತು ಆ ಒಂದು ಭಸ್ಮ ಅಂತ ಏನಿರುತ್ತೆ ನೋಡಿ, ಅದ್ರ ಮೇಲೆ ಕೂಡ ಅದನ್ನು ಹಾಕಿರ್ತೀರ, ಅದರಲ್ಲಿ ಕೂಡ ನೀವು ಅರ್ಚನೆ ಮಾಡ್ಬೋದು. ಇದನ್ನೇ ಹೇಳಿಕೊಂಡು ನೀವು ಅರ್ಚನೆ ಮಾಡಿಕೊಂಡು ಅದನ್ನು ಕೂಡ ನೀವು ಹಣೆಗೆ ಧಾರಣೆ ಮಾಡ್ಬೋದು. ಅಥವಾ ಯಾರಿಗಾದರೂ ರೋಗದಲ್ಲಿ ಇರೋವಂಥವ್ರಿಗೆ ಅಥವಾ ಕಾಯಿಲೆ ಅಂತ ಅನ್ನೋರಿಗೆ ಅವ್ರಿಗೂ ಕೂಡ ನೀವು ಕೊಡ್ಬೋದು. ಇದ್ರೆ ಅವರು ಕೂಡ ಧಾರಣೆ ಮಾಡಿದ್ರೆ ಅವರಲ್ಲಿ ಕೂಡ ಎಷ್ಟೋ ಒಂದು ಇರೋವಂಥ ಕಾಯಿಲೆಗಳು ದೂರ ಆಗೋಗ್ಬಿಡುತ್ತೆ. ಇದು ಅದ್ಭುತವಾದಂಥ ಒಂದು ಮಂತ್ರ. ಇದನ್ನು ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಕಾರ್ತಿಕ ನಡೀತಾ ಇದೆ, ನಾನು ಮೊದಲಲ್ಲೇ ಕೊಡಬೇಕಾಗಿತ್ತು, ಆದರೆ ನಾನು ಹೀಗೆ ಕೊಡ್ತಾ ಇದ್ದೀನಿ. ಇನ್ನೂ ಇದೆ, ನೀವು ಮಾಡ್ಕೋಬೋದು. ಇವಾಗಲಿಂದ ನೀವು ಶುರು ಮಾಡಿಕೊಂಡ್ರು ಕಾರ್ತಿಕದಲ್ಲಿ ಇದಾಗುತ್ತೆ. ಮತ್ತು ನಾನು ಒಂದು ನಮ್ಮ ವೀಕ್ಷಕರಿಗೆ ಈ ಒಂದು ಏನು ನೋಡ್ತಾ ಇರ್ತೀರ ನೀವು ಅಂಥವ್ರಿಗಾಗಿ ಒಂದು ಕೊನೆ ಒಳಗಡೆ ನಾನು ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಹೇಳಿಲ್ಲ ನಿಮಗೆ ಇದುವರೆಗೂ ಈಗ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಯಾರು ಇದನ್ನು ಪದ್ಮಾವತಿ ಚಾನಲ್ನ ಫಾಲೋ ಮಾಡ್ತಿರೋ ಅವ್ರು ಕೊನೆಯದಾಗಿ ಒಂದು ಒಳ್ಳೆ ಒಂದು ಟಿಪ್ಸ್ನ ನಾನು ಕೊಡ್ತೀನಿ. ಇವತ್ತು ನಾನು ಕೊಡ್ತಿರೋ ಅಂಥದ್ದು ಟಿಪ್ಸ್ ಯಾವುದಪ್ಪ ಅಂದರೆ, ಬುಧವಾರದ ದಿನ ಯಾರಿಗೂ ಸಾಲ ಕೊಡಬಾರ್ದು. ಹಾಗೆ ನೀವೇನಾದರೂ ಸಾಲ ಮಾಡಿದ್ರೆ ಆ ಒಟ್ಟು ಏನು ಕೊಟ್ಟಿರ್ತೀರೋ ಅಷ್ಟು ಅಮೌಂಟು ಹೊರಟೋಗುತ್ತೆ, ನಿಮಗೆ ಕೈಗೆ ಸಿಕ್ಕಲ್ಲ. ಸಿಕ್ಕಿದ್ರೂ ಭಾಳ ಲೇಟಾಗಿ ಅಥವಾ ತಡವಾಗಿ ಸಿಗುತ್ತೆ. ಅದರಿಂದ ಆ ರೀತಿ ಮಾಡ್ಕೊಳ್ಳಿ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಆದ ತಕ್ಷಣ ಯಾರಿಗೂ ಸಾಲ ಕೊಡಬಾರ್ದು. ಇದು ಒಂದು ಟಿಪ್ಸ್ ನಿಮಗೆ, ಇದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಸಾಕಷ್ಟು ಟಿಪ್ಸ್ಗಳಿದ್ದಾವೆ. ನಮ್ಮ ಹೆಣ್ಣು ಮಕ್ಕಳಿಗಾಗಲಿ ಬೇರೆಯವ್ರಿಗಾಗಲಿ ತಿಳ್ಕೊಬೋದು. ಸಾಕಷ್ಟು ಲಕ್ಷ್ಮಿಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಮಕ್ಕಳಿಗಿರ್ಬೋದು, ಎಲ್ಲ ಚಿಕ್ಕ ಪುಟ್ಟದಾಗಿ ನಾನು ಯಾವ ರೀತಿ ಅಂತ ನಿಮ್ಗೆ ಟಿಪ್ಸ್ ಕೊಡ್ತಾ ಬರ್ತೀನಿ. ಇದನ್ನು ನೋಡ್ತಾ ಇರೋರಿಗೆ ಇದು ಇಷ್ಟ ಆಗಿದ್ದರೆ ನಾನು ಈ ವಿಡಿಯೋ ನಿಮಗೆ ಒಳ್ಳೆಯದಾಗಿದೆ, ನಮಗೆ ಇದು ಬೇಕಾಗಿತ್ತು ಅನ್ನೋದ್ರೆ ನಂಗೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತು ನಾನು ಈಗ ಈ ಒಂದು ಪದ್ಮಾವತಿ ಚಾನಲ್ ಸಾಕಷ್ಟು ಜನ ಲಿಂಕ್ ಇಲ್ಲ, ಸಿಗ್ತಾ ಇಲ್ಲ ಅಂತಂದರು. ಈಗ ಇದನ್ನು ನಾನು ಲಕ್ಷಾ ಚಾನಲ್ಗೆ ವಾಟ್ಸಪ್ಪಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಟಚ್ ಮಾಡಿದಾಗ ನಿಮಗೆ ನನ್ನ ಪದ್ಮಾವತಿ ಚಾನಲ್ ನಿಮಗೆ ಓಪನ್ ಆಗುತ್ತೆ. ಅವೆಲ್ಲ ನೋಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಪಂಚಾಕ್ಷರಿ ಮಂತ್ರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಅವರು ನೋಡಿರಿ, ನೀವು ನೋಡಿ, ಆದಷ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತೇವೆ. ಒಂದು ನನ್ನ ಬಾಂಧವರೇ, ಧನ್ಯವಾದಗಳು.